ಅವರಿಬ್ಬರ ಪ್ರೀತಿ ಅಮರ ಮಧುರ ಪ್ರೇಮ ಎಂದು 6 ವರ್ಷಗಳು ಸುತ್ತಾಡಿದ್ರು. ಆದರೆ ಮದುವೆ ಎಂಬ ಕೂಗು ಕೇಳುತ್ತಿದ್ದಂತೆ ಪೋಷಕರು ಬಿಲ್ಕುಲ್ ವಿರೋಧ ವ್ಯಕ್ತಪಡಿಸಿದ್ರು. ಇದಕ್ಕೆಲ್ಲ ತಲೆ ಕೆಡಿಸಿಕೊಳ್ಳದ ಅಮರ ಪ್ರೇಮಿಗಳು ಪೊಲೀಸರ ಮೊರೆ ಹೋಗಿ ಸಂಪ್ರದಾಯದಂತೆ ಮದುವೆ ಆಗಿ ನೂತನ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ಇಷ್ಟಕ್ಕೂ ಈ ಮದುವೆ ನಡೆದಾದ್ರೂ ಎಲ್ಲಿ ಅಂತೀರಾ? ಹೀಗೆ ಪೊಲೀಸರೇ ತಾಳಿ ಕಟ್ಟಿಸಿ ಕಾಲುಂಗರ ತೊಡಿಸಿ ನೂತನ ವಧುವರರಿಗೆ ಆಶೀರ್ವಾದ ನೀಡುತ್ತಿರುವ ಘಟನೆ ಕಂಡುಬಂದಿದ್ದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ನಗರದಲ್ಲಿ. ಹೌದು, ಕಳೆದ 6 ವರ್ಷಗಳಿಂದ ಶಿಡ್ಲಘಟ್ಟ ತಾಲೂಕಿನ ದೊಡ್ಡದಾಸೇನಹಳ್ಳಿ ಗ್ರಾಮದ ಕಾರ್ತಿಕ್ ಹಾಗೂ ಶಿಡ್ಲಘಟ್ಟ ನಗರದ ಅಂಕಿತಾ ಪ್ರೀತಿ ಪ್ರೇಮ ಎಂದು ಸುತ್ತಾಟ ನಡೆಸಿದ್ರು. ಆದರೆ ಅಂಕಿತಾಗೆ ಮತ್ತೊಬ್ಬ ಯುವಕನ ಜೊತೆ ಮದುವೆ ಮಾಡಲು ಪೋಷಕರು ತೀರ್ಮಾನಿಸಿದ್ದು, ಇದೇ ವಿಚಾರವನ್ನ ಪ್ರಿಯಕರ ಕಾರ್ತಿಕ್ಗೆ ಅಂಕಿತಾ ತಿಳಿಸಿದ್ದಾಳೆ. ಆದರೆ ಅಂಕಿತಾಗೆ ಮತ್ತೊಬ್ಬ ಯುವಕನ ಜೊತೆ ಮದುವೆ ಮಾಡಲು ಪೋಷಕರು ತೀರ್ಮಾನಿಸಿದ್ದು, ಇದೇ ವಿಚಾರವನ್ನ ಪ್ರಿಯಕರ ಕಾರ್ತಿಕ್ಗೆ ತಿಳಿಸಿದ್ದಾರೆ. ಆದರೆ ಕಾರ್ತಿಕ್ ಇನ್ನು 2 ವರ್ಷಗಳ ಕಾಲ ಮದುವೆ ಬೇಡ ಎಂದು ತಿಳಿಸಿದ್ದು, ಇದರಿಂದ ಬೇಸರಗೊಂಡ ಅಂಕಿತಾ ಕಳೆದ ದಿನ ಶಿಡ್ಲಘಟ್ಟ ನಗರ ಠಾಣೆಯ ಮೊರೆ ಹೋಗಿ ದೂರು ದಾಖಲಿಸಿದ್ದಾಳೆ. ಸದ್ಯ ಇಂದು ಶಿಡ್ಲಘಟ್ಟ ಠಾಣೆಯ ಪೊಲೀಸರು ಯುವಕ ಯುವತಿಯ ಹೇಳಿಕೆಯ ಆಧಾರದ ಮೇಲೆ ಪೊಲೀಸ್ ಠಾಣೆ ಮುಂಭಾಗ ಅರಿಶಿನ ಕುಂಕುಮ ಜೊತೆಗೆ ತಾಳಿಯನ್ನ ಕಟ್ಟಿಸಿ ಮದುವೆ ಮಾಡಿಸಿದ್ದಾರೆ. ಇದಕ್ಕೆ ಫಸ್ಟ್ ನಾನು ಟೈಮ್ ಕೇಳ್ತಾ ಇದ್ದೆ, ಆ ಟೈಮ್ ಅವಳು ಕೊಡಲಿಲ್ಲ. ಅದರಿಂದ ಪೊಲೀಸ್ ಸ್ಟೇಷನ್ ಬಂದು ಕಂಪ್ಲೇಂಟ್ ಕೊಟ್ಟಿದ್ದು. ಇಲ್ಲಿ ಬಗೆಹರಿಸಿದ್ದಾರೆ, ಅದನ್ನು ಬಗೆಹರಿಸಿ ಮದುವೆ ಆಗಿ ಒಪ್ಕೊಂಡಿದ್ದೀವಿ. ಇಬ್ಬರು ಒಪ್ಕೊಂಡಿದ್ದಾರೆ. ಎಲ್ಲ ಇಲ್ಲೇ ಕೂತು ಮಾತಾಡಿ ಹೋಗಿದ್ದಾರೆ. ಇವಾಗ ಏನು ಮಾಡ್ತಾರೆ ನೋಡ್ಬೇಕು. ನಾನಿದ್ದೆ ಶಿಡ್ಲಘಟ್ಟದಲ್ಲಿ ವಾಸ ಆಗ್ತಾ ಇದ್ದೀನಿ. ನಾನು ಕಾರ್ತಿಕನ್ನು 6 ವರ್ಷದಿಂದ ಪ್ರೀತಿ ಮಾಡ್ತಾ ಇದ್ದೆ. ಮದುವೆ ಆಗ್ತೀನಿ ಅಂತ ಟೈಮ್ ಕೇಳಿದ್ದ. ನಾನು ಇಲ್ಲ ಕೇಸ್ ಆಗ್ತೀನಿ ಅಂತ ಬಂದಿದ್ದೆ ಸ್ಟೇಷನ್ಗೆ. ಅದಕ್ಕೆ ಪೊಲೀಸರು ನ್ಯಾಯ ಕೊಡಿಸಿ ಇಬ್ಬರು ಇಷ್ಟ ಪ್ರಕಾರನೇ ಮದುವೆ ಆಗ್ತಾರೆ. ಇನ್ನು 6 ವರ್ಷಗಳ ಪ್ರೀತಿಗೆ ಪೊಲೀಸರಿಂದ ನ್ಯಾಯ ದೊರಕಿದ್ದು, ನೂತನ ವೈವಾಹಿಕ ಜೀವನಕ್ಕೆ ಕಾಲಿಟ್ಟ ನವಜೋಡಿ ಪೋಷಕರ ವಿರೋಧದ ನಡುವೆ ಹೊಸ ಬಾಳಿಗೆ ಕಾಲಿಟ್ಟಿದ್ದಾರೆ. ಪೊಲೀಸರು ಆರ ತುರಾಯಿ ಕಾನೂನುಬದ್ಧವಾಗಿ ಮದುವೆ ಮಾಡಿಸಿಕೊಟ್ಟಿರುವುದು ಎಲ್ಲರ ಗಮನವನ್ನು ಸೆಳೆದುಕೊಂಡಿದೆ. ಅವರ ಮಗಳು ಅವರೇ ವಾರಂಟಿಯಾಗಿ ಬಂದರು. ಈ ಥರ ಏನು ಅಂತ ನನ್ನನ್ನು ಸಪ್ರೇಟ್ ಒಂದು ಚೇಂಬರಲ್ಲಿ ಕೂಡಿಸ್ಕೊಂಡು ಅವರ ಅಮ್ಮ, ಅವರ ಅಕ್ಕ, ಭಾವ, ಅಂಕಿತಾ ಅವರೆಲ್ಲ ಒಟ್ಟಿಗೆ ಬಂದರು. ಏನು ಅಂತ ನಮ್ಮ CPS ಸರ್ ಅವರು ಬಂದಾಗ ನಮ್ಮ ಸರ್ ಇದ್ದರು. ಅವ್ರಿಗೆಲ್ಲ ಲೈಟಾಗಿ ಕೌನ್ಸಿಲಿಂಗ್ ಮಾಡಿದ್ರು ಮತ್ತು ನನಗೆ ಇಂಟ್ರೆಸ್ಟ್ ಮಾಡಿದ್ರು. ಇದು ನೀಟಾಗಿ ವಿಚಾರಣೆ ಮಾಡಿ ನನಗೆ ರಿಪೋರ್ಟ್ ಮಾಡಿ ಅಂತ. ಸೊ ಅವತ್ತೆಲ್ಲ ಒಂದು ಮುಕ್ಕಾಲ ದಿನ ನಾನು ವಿಚಾರಣೆ ಮಾಡಿದೆ. ಈ ಥರ ನಾವು ಇಷ್ಟು ವರ್ಷದಿಂದ ನಾನು ದೊಡ್ಡದಾಸೇನಹಳ್ಳಿ ಹುಡುಗ ಕಾರ್ತಿಕ್ನ ನಾನು ಲವ್ ಮಾಡಿದ್ದೆ. ಸೊ ಇತ್ತೀಚೆಗೆ ತುಂಬ ಚೆನ್ನಾಗಿದ್ರಿ, ಮದುವೆ ಮಾಡ್ಕೋಬೇಕಂತ ಇತ್ತೀಚೆಗೆ ಏನೂ ಗೊತ್ತಿಲ್ಲ ನನಗೆ ರೀಸನ್ನು. ಮತ್ತೆ 2-3 ವರ್ಷ ನನಗೆ ಮದುವೆ ಮಾಡ್ಕೊಳ್ಳಿಕ್ಕೆ ಎಕ್ಸ್ಟೆಂಡ್ ಮಾಡ್ತಿದ್ದಾರೆ ಅಂದರು. ಅದಕ್ಕೆ ನಾವು ಅವ್ರಿಗೆ ಇನ್ಫಾರ್ಮ್ ಮಾಡಿದ್ವಿ. ಅವರು ತಾಯಿ ತಂದೆ ಅವ್ರು ಬೇಕಾದವರೆಲ್ಲ ಬಂದರು. ಸೊ ಅವರು ಎಲ್ಲ ನಮ್ಮ ಶಿಡ್ಲಘಟ್ಟ ಲೋಕಲ್ ಲೀಡರ್ಸು, ಕೌನ್ಸಿಲರ್ಸ್ ಎಲ್ಲ ಅವ್ರ ಪ್ರೆಸೆನ್ಸಲ್ಲಿ ಸುಮಾರು ನಿನ್ನೆ ರಾತ್ರಿ ಒಂದು 8 o'clockವರೆಗೂ ವಿಚಾರಣೆ ಮಾಡಿದ್ರು. ಮತ್ತೆ ಏನೊಂದು ಫೈನಲೈಸ್ ಆಗಲಿಲ್ಲ. ಸೊ ಆ ಹುಡುಗಿನ ನಮ್ಮ ಪ್ರೆಸೆನ್ಸಲ್ಲಿ ಯಾಕೆ ಅಂತ ನಾವು ಚಿಕ್ಕಬಳ್ಳಾಪುರದಲ್ಲಿ ಆಧಾರದಲ್ಲಿ ಬಿಟ್ಟು ಬಂದ್ವಿ. ಮತ್ತೆ ಹೇಗೇನು ನಮ್ಮ CPS ಅವ್ರಿಗೆ ಕರೆಸಿಬಿಟ್ಟು ಅವ್ರ ಫಾರ್ಮಾಲಿಟೀಸ್ ಏನಿದೆ ಮಾಡೋಣ ಅಂತ ಕರೆದಿದ್ದಕ್ಕೆ ಮತ್ತೆ ಸೊ ಅವರು ಬೋತ್ ಸೈಡಿಂದನೂ ಎಲ್ಲ ಬಂದರು. ಮತ್ತೆ ಅವ್ರಿಗೆ ವಿಚಾರಣೆ ಹುಡುಗಿನೇ ನಾನು ಇನ್ನೊಂದ್ಸಲಿ ರಿಕ್ವೆಸ್ಟ್ ಮಾಡ್ಕೊತೀನಿ ದೊಡ್ಡವರಲ್ಲಿ ಮತ್ತು ನಮ್ಮ ಕಾರ್ತಿಕ್ ಅವರಲ್ಲಿ ಅಂದಾಗ ಈಗ ಈ ಟೈಮ್ಗೆ ಏನೋ ಒಂದು ದೇವ್ರ ದಯದಿಂದ ಒಂದು ಫೈನಲೈಸ್ ಆಗಿದೆ. ಫೈನಲ್ ಆಗಿ ಅವರ ಒಮ್ಮತದಿಂದ ಕಾರ್ತಿಕ್ ಒಪ್ಕೊಂಡಿದ್ದಾರೆ, ಮದುವೆ ಮಾಡ್ಕೊತೀನಿ ಅಂತ. ಈಗ ನಮ್ಮ ಠಾಣೆ ಮುಂದೆ ನಾವು ಸಬ್ ಇನ್ಸ್ಪೆಕ್ಟರ್ ಬರ್ಸರು ಮತ್ತು ಇಲ್ಲಿ ಇರ್ತಕ್ಕಂಥ ಒಂದು ಪ್ರೆಸೆನ್ಸಲ್ಲಿ ಒಂದು ಮದುವೆ ಮಾಡಿದ್ವಿ. ಒಟ್ಟಾರೆ ಪ್ರೀತಿ ಅಮರ ಮಧುರ ಪ್ರೇಮ ಎಂದು ಸುತ್ತಾಡಿದ ಪ್ರೇಮ ಪಕ್ಷಿಗಳಿಗೆ ಇಂದು ಪೊಲೀಸರ ನೇತೃತ್ವದಲ್ಲಿ ಮದುವೆಯಾಗಿ ಹೊಸ ಬಾಳ್ವೆಗೆ ಇಳಿದು ಪೋಷಕರ ವಿರೋಧದ ನಡುವೆ ಸಂಸಾರದ ಜೀವನಕ್ಕೆ ಕಾಲಿಟ್ಟಿದ್ದಾರೆ.